ಇದು ಮುಂಬೈ ವಿಮಾನ ನಿಲ್ದಾಣ, ಇದು ಅಬುಧಾಬಿ ವಿಮಾನ ನಿಲ್ದಾಣ, ಇದು ಝೆಂಗ್ಝೌ ವಿಮಾನ ನಿಲ್ದಾಣ. ನೀವು ಗಮನಿಸಿ, ಇದೆಲ್ಲವೂ ಎಕ್ಸ್ ಆಕಾರದಲ್ಲಿದೆ. ಆದರೆ ಯಾಕಪ್ಪ ಈ ವಿಶೇಷ ಆಕಾರ ತಿಳಿಸ್ತೇವೆ ನೋಡಿ. ವಿಮಾನ ನಿಲ್ದಾಣಗಳನ್ನ ಹಲವು ವಿನ್ಯಾಸಗಳಲ್ಲಿ ನಿರ್ಮಿಸಬಹುದು. ಅತ್ಯಂತ ಸರಳ ವಿನ್ಯಾಸವೆಂದರೆ ರೇಖೀಯ ವಿನ್ಯಾಸ. ಉದಾಹರಣೆಗೆ ಮ್ಯೂನಿಕ್ ವಿಮಾನ ನಿಲ್ದಾಣ. ಅಲ್ಲಿ ಕಟ್ಟಡ ಉದ್ದವಾಗಿದ್ದು ಎಲ್ಲ ವಿಮಾನ ದ್ವಾರಗಳು ಅಂಚಿನ ಭಾಗದಲ್ಲಿ ಇರ್ತಾವೆ. ಈ ರೀತಿಯ ವಿಮಾನ ನಿಲ್ದಾಣಗಳಲ್ಲಿ ಸಮಸ್ಯೆ ಏನಂದ್ರೆ ವಾಕಿಂಗ್ ಡಿಸ್ಟೆನ್ಸ್ ಬಹಳ ಉದ್ದವಾಗಿರುತ್ತೆ. ಮತ್ತೊಂದು ವಿನ್ಯಾಸವನ್ನ ಸ್ಯಾಟಲೈಟ್ ವಿನ್ಯಾಸ ಅಂತ ಕರೀತಾರೆ. ಇದು ಲಂಡನ್ ಗ್ಯಾಟ್ ವೀಕ್ ವಿಮಾನ ನಿಲ್ದಾಣದಲ್ಲಿ ಕಾಣಬಹುದು. ಇಲ್ಲಿ ಬೋರ್ಡಿಂಗ್ ಗೇಟ್ಗಳು ಮುಖ್ಯ ಕಟ್ಟಡದಿಂದ ಒಂದು ಉದ್ದವಾದ ದಾರಿಯ ಮೂಲಕ ಸ್ಯಾಟಲೈಟ್ ಟರ್ಮಿನಲ್ಗಳಿಗೆ ಇರ್ತಾವೆ. ಈ ವಿನ್ಯಾಸ ವಿಮಾನಗಳ ಕಾರ್ಯಾಚರಣೆಗೆ ಬಹಳ ಪರಿಣಾಮಕಾರಿ. ಆದರೆ ಪ್ರಯಾಣಿಕರಿಗೆ ದೂರ ನಡಿಬೇಕಾಗುತ್ತೆ. ಹೆಚ್ಚಾಗಿ ಕಂಡುಬರುವ ವಿನ್ಯಾಸವನ್ನ ಪಿಯರ್ ಆಕಾರದ ವಿನ್ಯಾಸ ಅಂತ ಕರೀತಾರೆ. ಇದು ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಒಂದು ಟರ್ಮಿನಲ್ನಲ್ಲಿ ನೋಡಬಹುದು. ಇಲ್ಲಿ ಒಂದು ಉದ್ದವಾದ ಕೈದಂಡದಂತೆ ಭಾಗವಿದ್ದು ಅದರ ಎರಡೂ ಬದಿಗಳಲ್ಲಿ ಗೇಟ್ಗಳು ಇರುತ್ತವೆ. ಇನ್ನು ಎಕ್ಸ್ ಆಕಾರದ ವಿನ್ಯಾಸಕ್ಕೆ ಬರುವುದಾದರೆ ಇಲ್ಲಿ ಎರಡು ಕೈದಂಡಗಳನ್ನ ಎಕ್ಸ್ ಆಕಾರದಲ್ಲಿ ಇರಿಸ್ತಾರೆ. ಇದರಿಂದ ಹೆಚ್ಚಿನ ಗೇಟ್ಗಳನ್ನ ಹೊಂದಿಸಲು ಸಾಧ್ಯವಾಗುತ್ತೆ. ಪ್ರಯಾಣಿಕರು ತಮ್ಮ ಗೇಟ್ಗಳಿಗೆ ಸುಲಭವಾಗಿ ಮತ್ತು ಬೇಗನೆ ಹೋಗಬಹುದು. ಪ್ರಸಿದ್ಧ ಬೀಜಿಂಗ್ ಡಾಕ್ಸ್ಕಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೇ ರೀತಿಯ ಮತ್ತೊಂದು ರೂಪ. ಇಲ್ಲಿ 5 ಕೈದಂಡಗಳು ಇದೆ. ಇದು ವಿನ್ಯಾಸ ಮತ್ತು ಕಾರ್ಯಕ್ಷಮತೆಯ ಸಮನ್ವಯ. ಇಂಟ್ರೆಸ್ಟಿಂಗ್ ಅಂದ್ರೆ ಮುಂಬೈ ವಿಮಾನ ನಿಲ್ದಾಣವನ್ನ ಮೊದಲಿನಿಂದಲೇ ಸಂಪೂರ್ಣ ಸಮಮಿತ ಎಕ್ಸ್ ಆಕಾರದಲ್ಲಿ ನಿರ್ಮಿಸಲು ಯೋಜಿಸಲಾಗಿತ್ತು. ಆದರೆ ಸುತ್ತಮುತ್ತಲಿನ ಯೋಜನೆ ಇಲ್ಲದ ವಸತಿಗಳ ಕಾರಣದಿಂದ ಅದು ಪೂರ್ಣಗೊಳ್ಳಲಿಲ್ಲ. ಇಷ್ಟು ಜಾಗಗಳಲ್ಲಿ ಎಕ್ಸ್ ಆಕಾರದ ವಿಮಾನ ನಿಲ್ದಾಣಗಳನ್ನ ಕಾಣಬಹುದು. ಈ ಮಾಹಿತಿ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.